ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅರೆ ಸಿದ್ದರಾಮಯ್ಯನವರ ಪರಮಾಪ್ತ ಕಾಂಗ್ರೆಸ್ನ ಸೀನಿಯರ್ ನಾಯಕನ ವಿಡಿಯೋ ಈಗ ವೈರಲ್ ಆಗ್ತಿದೆ. ಇದು ಏನ್ ಮಾತಾಡ್ಬಿಟ್ರು ನೋಡಿ. ಹಿಂದೂಗಳಿಗೆ ಇದು ಎಂಥ ಅವಮಾನ ಮಾಡಿದ್ದಾರೆ, ಹಿಂದೂಗಳ ಭಾವನೆಗೆ ಯಾವ ರೀತಿ ನೋವನ್ನ ತಂದಿದ್ದಾರೆ, ಯಾವ ರೀತಿ ಕಾಂಟ್ರವರ್ಸಿ ಆಗ್ತಿದೆ. ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಏರ್ಪೋರ್ಟ್ ಅಲ್ಲಿ ನಮಾಜ್ ಬೆನ್ನಲ್ಲೇ ಈಗ ಸಿಡಿದಿರುವಂತಹ ಬಾಂಬ್ ಕೈ ನಾಯಕನಿಂದ. ಈ ನಾಯಕನ ವಿರುದ್ಧ ಹಾಗಾದ್ರೆ ಕಾಂಗ್ರೆಸ್ ಏನು ಕ್ರಮ ಕೈಗೊಳ್ಳಲ್ವಾ? ಅಂದ್ರೆ ಬೇರೆ ಯಾವ್ದಾದ್ರೂ ಧರ್ಮದ ಬಗ್ಗೆ ಇಂತಹ ಮಾತಾಡಿದ್ರೆ ಆ ಧರ್ಮ ಆ ಸಮುದಾಯದವರು ಏನ್ ಮಾಡ್ತಾರೋ ನಮ್ಗೆ ರಾಜಕೀಯವಾಗಿ ಅನ್ನೋ ಭಯಕ್ಕೆ ಆಕ್ಷನ್ ಆಗಿರ್ತಿತ್ತೇನೋ. ಆದ್ರೆ ಇಂತಹ ಮಾತುಗಳನ್ನಾಡಿದ ಮೇಲೂ ಕೂಡ ಇವ್ರ ಬಗ್ಗೆ ಯಾವ ರಿಯಾಕ್ಷನ್ನೂ ಇಲ್ಲ, ಆಕ್ಷನ್ನೂ ಇಲ್ಲ. ಈಗ ನೋಡಿ ಆಕ್ರೋಶ ಸಿಡಿದಿದೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಮಾಹಿತಿ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಯ್ತಲ್ವಾ, ಅಂದ್ರೆ ನಿನ್ನೆ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತಲ್ವಾ. ಇವತ್ತು ಬೆಳಗ್ಗೆ ಮೆಕ್ಕಾಗೆ ಹೊರಟಿದ್ದವನ್ನ ಬೀಳ್ಕೊಡೋಕೆ ಬಂದಂತಹ ಮುಸಲ್ಮಾನರು ಟರ್ಮಿನಲ್ 2 ಏರ್ಪೋರ್ಟ್ ಅಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ಪಕ್ಕದಲ್ಲೇ ಇರುವಂತಹ ಪ್ರಾರ್ಥನಾ ಕೊಠಡಿ, ಯಾವುದೇ ಧರ್ಮದವ್ರಿಗೆ ಪ್ರಾರ್ಥನೆ ಮಾಡೋಕೆ ಅಂತ ಇರೋ ಜಾಗ ಬಿಟ್ಟು ಹೊರಗಡೆ ಏರ್ಪೋರ್ಟ್ ಅಲ್ಲಿ ಪ್ರಾರ್ಥನೆ ಮಾಡಿದ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಆಕ್ರೋಶ ಗುರಿ ಆಯ್ತು. ಬಿಜೆಪಿ ಅಷ್ಟೇ ಅಲ್ಲ, ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಒಬ್ರಿಗೊಂದ್ ನ್ಯಾಯ, ಇನ್ನೊಬ್ರಿಗೊಂದ್ ನ್ಯಾಯನ? ಎಲ್ರು ಅಲ್ಲಿ ಹೋಗವ್ರವ್ರ ಆಚರಣೆನ ಮಾಡೋಕ್ ಶುರು ಆದ್ರೆ ಏನಾಗುತ್ತೆ? ಸಿಬ್ಬಂದಿ ನೋಡ್ಕೊಂಡು ಕಣ್ಣರಳಿಸಿ ನಿಂತಿದ್ರಲ್ಲ, ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಅಂತೆಲ್ಲ ಆಕ್ರೋಶ ಸಿಡಿತು ಸರ್ಕಾರದ ವಿರುದ್ಧ. ಗೃಹ ಸಚಿವರು ಏನು ರಿಯಾಕ್ಟ್ ಮಾಡಿಲ್ಲ, ನೋಡ್ತೀನಿ ಅದನ್ನ ಅಂದ್ರು. ಪ್ರಿಯಾಂಕ್ ಖರ್ಗೆ ಅವರು, ಹೌದು ನಾನು ಅದನ್ನೇ ಹೇಳಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಆಗಬಾರ್ದು ಅಂತ. ನೀವೇ ಕೋರ್ಟ್ಗೆ ಹೋಗಿದ್ದು, ಕೋರ್ಟ್ ಅಲ್ಲಿ ಮುಖಭಂಗ, ಪ್ರಿಯಾಂಕ್ ಖರ್ಗೆಗೆ ಸೆಟ್ ಬ್ಯಾಕ್ ಅಂದ್ರಿ, ಈಗ ಯಾಕೆ ಪ್ರಶ್ನೆ ಮಾಡ್ತೀರಿ? ಯಾರು ಮಾಡ್ಬಾರ್ದಲ್ಲ ಅನ್ನೋ ರೀತಿ ಅವ್ರು ಹೇಳ್ತಾರೆ. ಒಂದ್ ಕಡೆ ಸಮರ್ಥನೆನೂ ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲೆಲ್ಲ ಕಾರ್ಯಕ್ರಮ ನಡೆದಿದ್ದಿಲ್ವಾ ಏರ್ಪೋರ್ಟ್ ಅಲ್ಲಿ? ಇವರು ಏನೋ ಪ್ರೇಯರ್ ಮಾಡಿದ್ದಾರೆ, ಕೊಠಡಿಲ್ ಮಾಡ್ಕೊಳ್ಬೇಕು ಅಂತ ಹಂಗೆ ಹಿಂಗೆ ಎಲ್ಲ ಸೇರಿಸ್ಕೊಂಡು ಸರಿದೂಗಿಸಿ ಅವ್ರು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂತು. RSS ಪಥ ಸಂಚಲನಕ್ಕೆ ಅನುಮತಿ ಬೇಕು, ಇಲ್ಲಿ ನೋಡಿದ್ರೆ ಈ ರೀತಿ ಮಾಡಬಹುದಾ ಅನ್ನುವಂಥ ಆಕ್ರೋಶ ಸಿಡಿತು. ಈ ಹೊತ್ತಲ್ಲಿ ಚಾಂಜನೇಯ ಅವರು, ಸಿದ್ದರಾಮಯ್ಯನವರು ಆಪ್ತರು, ಇವರು ಮಾಜಿ ಮಿನಿಸ್ಟರ್, ಎಂಥ ಮಾತಾಡಿದ್ದಾರೆ ನೋಡಿ. ಈ ವ್ಯಕ್ತಿಯ ವಿಡಿಯೋ ಈಗ ವೈರಲ್ ಆಗ್ತಿದೆ. ಈ ರೀತಿ ಇದೆಯಾ ಕಾಂಗ್ರೆಸ್ ಮನಸ್ಸಲ್ಲಿ? ಹಾಗಾದ್ರೆ ಒಬ್ರು ಸ್ಟೇಟ್ಮೆಂಟ್ ಇದು, ಆದ್ರೆ ಯಾರು ಅದ್ರ ಬಗ್ಗೆ ಆಕ್ಷನ್ ತಗೊಳ್ತಿಲ್ವಲ್ಲ, ಒಂದು ರಿಯಾಕ್ಷನ್ ಕೊಡ್ತಿಲ್ವಲ್ಲ. ಹಾಗಾದ್ರೆ ಕಾಂಗ್ರೆಸ್ ಮನಸ್ಸಲ್ಲಿ ಹೀಗಿದೆಯಾ? ಆಂಜನೇಯ ಅವರ ಮಾತನ್ನ ಸಮರ್ಥಿಸ್ಕೊಳ್ತೀರಾ ನೀವು? ಈ ಪ್ರಶ್ನೆ ಎದ್ದಿರೋದು ಈಗ ಬೆಳವಣಿಗೆ ಬೆನ್ನಲ್ಲೇ ನೋಡಿ. ಫಸ್ಟ್ ಅವರು ನಮಾಜ್ ಸಮರ್ಥನೆ ಮಾತಾಡ್ತಾರೆ, ಆಮೇಲೆ ಹಿಂದೂಗಳ ವಿರುದ್ಧ ಯಾವ ರೀತಿ ನಾಲಿಗೆ ಹರಿಬಿಟ್ಟಿದ್ದಾರೆ ಕೇಳಿಸ್ಕೊಡಿ. ನಮಾಜ್ ಮಾಡೋದನ್ನ ಏನ್ ಮಾಡ್ಬಾರ್ದು ಅಂತ ಹೇಳಕ್ಕಾಗತ್ತಾ? ಪಾಪ ಪ್ರಾರ್ಥನೆ ಮಾಡ್ತಾರೆ ಅವರು. ಎಷ್ಟು ಶ್ರದ್ಧೆ ಇದೆ ನೋಡಿ, ಕಲ್ತ್ಕೊಳ್ಬೇಕು ನೀವೆಲ್ಲ. ಮಾಜಿ ಸಚಿವ ಆಂಜನೇಯ ಅವರದ್ದು ಕೋಲ್ ಹಿಡ್ಕೊಂಡು ಹೋಗೋದೇನ್ ಅಲ್ವಲ್ಲ, ಅದು ಪ್ರಾರ್ಥನೆ ತಾನೆ. ಕೋಲ್ ಹಿಡ್ಕೊಂಡು ತೊಂದರೆ ಕೊಡಕ್ ಹೋಗ್ತಾರ ಅವರು? ಪ್ರಾರ್ಥನೆ ಮಾಡಿದ್ದಾರೆ ಪಾಪ, ಅವ್ರು ಶ್ರದ್ಧೆ ನೋಡಿ ಕಲಿಬೇಕು. ಮನಸ್ಸಿಗೆ ನೆಮ್ಮದಿ ಕೊಡೋದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಅವರು. ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ, ಎಲ್ಲಿದೆಯೋ ಅಲ್ಲಿ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡ್ಬಿಡ್ತಾರೆ, ಎಲ್ಲಿ ಟೈಮ್ ಇದೆಯೋ ಅಲ್ಲಿ ಪ್ರಾರ್ಥನೆ ಮಾಡ್ಬಿಡ್ತಾರೆ. ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಏನ್ ನಿಮ್ಮಂಗೆ ಇವ್ರಂಗೆ ಅಂತ ಹೇಳ್ತಾರೆ ಅವರು. ಪೂಜೆ ಇಟ್ಕೊಂಡು ತಟ್ಟೆಗ ಕೈಯ ಅಂತ ಬಂದ್ರ ಅವರು ನೋಡಿ ಹೆಂಗ ಅವಹೇಳನ ಮಾಡ್ತಿದ್ದಾರೆ. ಪೂಜೆ ಇಟ್ಕೊಂಡು ತಟ್ಟೆ ಹಿಡ್ಕೊಂಡು ಬಂದ್ರ ಕಾಣಿಕೆ ಕೇಳಕ್ಕೆ ಅಂತ. ಅವ್ರು ಮೂರ್ಖರಲ್ಲ, ಮಸೀದಿ ಇಲ್ಲ ಅಂತ ಹೇಳಿ ಅಲ್ಲಿ ಮಾಡಿರ್ಬೋದು ಪಾಪ. ನಾವೇನ್ ಸಣ್ಣತನ ಮಾಡೋಕ್ ಹೋದ್ರೆ ಅದ್ರಲ್ಲೆಲ್ಲ ಹಿಂದೂಗಳ ಶ್ರದ್ಧೆ ಬೇರೆ, ಅವ್ರ ಶ್ರದ್ಧೆ ಬೇರೆ, ಅದಕ್ಕೆಲ್ಲ ಸಣ್ಣತನ ಮಾಡಬಾರ್ದು. ಗಣೇಶನ ಹಬ್ಬದಲ್ಲಿ ಬ್ರ್ಯಾಂಡಿ ಅಂಗಡಿಗಳೇ ರಶ್ ಅಂತೆ. ಹಣ್ಣು ಹೂವು ವ್ಯಾಪಾರ ಆಗಲ್ವಂತೆ ಆ ಟೈಮಲ್ಲಿ. ಬದಲಾಗಿ ಗಣೇಶ ಹಬ್ಬದಲ್ಲಿ ಬ್ರ್ಯಾಂಡೆಡ್ ರೆಸ್ಟೋರೆಂಟ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಹೌಸ್ಫುಲ್ ಆಗಿರುತ್ತಂತೆ. ಸೊ ಗಣೇಶ ಹಬ್ಬ ಅಂದ್ರೆ ಬರೀ ಕುಡ್ಕೊಂಡ್ ಬಿದ್ದಿರ್ತಾರೆ ಹಿಂದೂಗಳು ಅನ್ನೋ ರೀತಿಯಲ್ಲಿ ಇವ್ರು ಆಡಿರೋ ಮಾತುಗಳಿದೆಯಲ್ಲ, ಅದೇ ಯಾವ್ದಾದ್ರೂ ಧರ್ಮದ ಬಗ್ಗೆ ಈ ರೀತಿ ನಾಲಿಗೆ ಹರಿಬಿಟ್ಟಿದ್ರೆ ಇವ್ರ ಕಥೆ ಏನಾಗಿರ್ತಿತ್ತು ಇಷ್ಟೊತ್ತಿಗೆ? ಇದು ದೊಡ್ಡ ಕಾಂಟ್ರವರ್ಸಿ ಆಗಿರ್ತಿತ್ತು. ಅಯ್ಯೋ ಇಂಥವ್ರ ಬಗ್ಗೆ ಮಾತಾಡ್ಬಿಟ್ರು, ಒಬ್ರು ಧರ್ಮಗುರು ಟಾರ್ಗೆಟ್ ಮಾಡೋದು ಅಥವಾ ಇನ್ನೊಬ್ರು ಮಾತಾಡಿದ್ರು ಅಂತ ಎಷ್ಟೆಲ್ಲ ದೊಡ್ಡ ಹಂಗಾಮ ಆಗಿ, ಕೇಸ್ ಆಗಿ, ಏನೇನೆಲ್ಲ ಆಗಿದೆ ಅಲ್ವಾ. ಇವ್ರು ನೋಡಿ ಹೆಂಗ್ ಹೇಳ್ತಾರೆ ಅಂತ. ಗಣೇಶ ಹಬ್ಬ ಅಂದ್ರೆ ಕುಡ್ಕೊಂಡ್ ಬಿದ್ದಿರ್ತಾರೆ ಹಿಂದೂಗಳು ಅಂತ ಆಯ್ತಲ್ವಾ ಇವ್ರ ಮಾತಿನ ಅರ್ಥ. ಕಾಣಿಕೆ ಹಿಡ್ಕೊಂಡು ಬರೋ ಕೆಲಸ ಮಾಡಿಲ್ಲ ಅವರು ಅಂತಾರೆ. ಸೊ ಹಿಂದೂಗಳ ಅರ್ಚಕರನ್ನ ನಿಂದಿಸಿದಂತಾಯ್ತು, ಹಿಂದೂ ಹಬ್ಬವನ್ನ ನಿಂದಿಸಿದಂತಾಯ್ತು. ಯಾವ ರೀತಿ ಮಾತಾಡಿದ್ದಾರೆ? ಯಾರದು ಆಕ್ಷನ್ ಇಲ್ಲ, ರಿಯಾಕ್ಷನ್ ಇಲ್ಲ. ಅದು ಪ್ರಾರ್ಥನೆ ಮಾಡೋದು, ಇವನ್ ಕೋಲ್ ಹಿಡ್ಕೊಂಡು ಹೋಗೋದಲ್ಲ.
ಗೊತ್ತಾಯ್ತಾ? ಏನು ನಮಾಜ್ ಮಾಡೋರು ಮಾಡಬಾರ್ದಾ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಮ್ಖಾನ್ ಹಾಕೊಂಡು ಎಲ್ಲರನ್ನೂ ಕರೆದು ಮೈಕ್ ಇಟ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೇ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯಿತು ಅಂದರೆ ಒಂದು ಜಮ್ಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ದರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾನೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಡಿ ಅಂತ ನೀವೇ ಹೇಳ್ತೀರಾ. ಮತ್ತೆ ಏನು ಮಾಡಿದೆ ಅವನು? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಯಾರೇ ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಈಗ ನೀವು ಆಂಜನೇಯ ಕಾರು ಹಿಂಗೆ ದಾಟ್ತಿರುತ್ತೆ ಇಲ್ಲಿ ಅಶೋಕ್ ಹೋಗ್ರ ಮುಂದೆ, ಅಲ್ಲೇನೆ ಒಬ್ಬ ಜಂಪನ ಹಾಕೊಂಡು ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ಬಿಟ್ರೆ ಯಾಕೆ ಅವ್ರೇನು ಮೂರ್ಖರಲ್ಲ. ಅವ್ರಿಗೆ ಮಸೀದಿ ಇದೆ, ಅಲ್ಲಿ ಹೋಗಿ ಮಾಡ್ತಾರೆ. ಅಲ್ಲಿ ಮಸೀದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರ್ಬಹುದು. ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಅವರು ಕರೆಕ್ಟಾಗಿದ್ದಾರೆ. ಅವರವರ ಈಗ ಹಿಂದೂಗಳು ಇವರ ಶ್ರದ್ಧೆನೇ ಬೇರೆ, ಅವರ ಧರ್ಮದ ಶ್ರದ್ಧೆನೇ ಬೇರೆ, ಇವರ ಆಚರಣೆನೇ ಬೇರೆ, ಅವರ ಆಚರಣೆ ಬೇರೆ. ಯಾರ ಆಚರಣೆಗೂ ಕೂಡ ಧಕ್ಕೆ ಆಗಬಾರ್ದು. ಅವರವ್ರ ಆಚರಣೆಗೆ ಯಾವುದೇ ರೀತಿಯ ಇದನ್ನು ನೋವು ಕೊಡ್ತಕ್ಕಂಥ, ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಬ್ರ್ಯಾಂಡಿ ಅಂಗಡಿ ಸಿಗೋದೇ ಇಲ್ಲ, ರಶ್ಶು. ಹಾಂ, ಇದು ಗಣೇಶನ ಸೇವೆ ನಾವು ಮಾಡ್ತಿರೋದು ನನ್ನನ್ನು ಒಳಗೊಂಡು. ಎಲ್ಲಿದೆ ಶ್ರದ್ಧೆ? ಕಳ್ರಿ, ನಾನು ಸಣ್ಣನಿದ್ದಾಗ ಗಣೇಶನ್ನ ಇಟ್ಕೊಂಬರೋರಿಗೆ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಮೌನವಾಗಿ ಇದನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ನಾವು. ಹಾಂ, ನೋಡ್ತಾಯಿದ್ವಿ ನಾವೆಲ್ಲ ಹೊತ್ಕೊಂಡು ಹೋಗಿ ಬಾವಿಗೆ ಹೋಗಿ ಏನೋ ಇದನ್ನು ಮಾಡಿ ಹಾಕಿ ಬರ್ತಿದ್ವಿ. ಅತ್ಲಾಗ ಅವ್ರನ್ನ ವಿಸರ್ಜನೆ ಮಾಡಿ ಬರ್ತಿದ್ವಿ. ಈಗ ಹೆಂಗೆ? ಅದನ್ನೇ ಒಂದು ಯಾವುದೋ ಒಂದು ವರ್ಗದ ವಿರುದ್ಧ ಶಕ್ತಿ ಪ್ರದರ್ಶನ, ಬೆದರಿಕೆ ಬರೋ ರೀತಿಯಲ್ಲಿ ಮಾಡೋದು ಸರಿಯಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಗಣೇಶೋತ್ಸವದ ದಿನ ಸಾರಾಯಿ ಅಂಗಡಿಗಳು ಫುಲ್ ಇರ್ತವೆ, ರಶ್ ಇರ್ತವೆ ಅಂತ ಹೇಳ್ತೀರಿ. ಅಂದ್ರೆ ಗಣೇಶೋತ್ಸವ ಮಾಡೋರು ಕುಡ್ಕೊಂಡು ಬಂದೇ ಮಾಡ್ತಿರ್ತಾರ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ನೀವೇನು ಸಾರಾಯಿ ಅಂಗಡಿಗಳನ್ನ ಗಮನಿಸಿದ್ರಿ, ಅದೇ ತರ ಹೂವಿನ ಅಂಗಡಿಗಳು, ಹಣ್ಣಿನ ಅಂಗಡಿಗಳಲ್ಲಿ ವ್ಯಾಪಾರ ಆಗೋದನ್ನು ಗಮನಿಸಿದ್ದೀರಾ? ಎಲ್ಲೆಲ್ಲೂ ಇಲ್ಲ. ಯಾವ ಹೂವು ವ್ಯಾಪಾರ ಆಗಲ್ಲ, ಯಾವ ಹಣ್ಣು ವ್ಯಾಪಾರ ಆಗಲ್ಲ. ಬರೀ ಸಾರಾಯಿ ಮಾತ್ರ. ಹೈ ಕ್ಲಾಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವತ್ತು ಹೌಸ್ಫುಲ್, ಜಾಗ ಇಲ್ಲ, ಏನಿಲ್ಲ. ನಮ್ಮ ಹುಡುಗರೇ ಹೋಗ್ತಾರಲ್ಲ, ನಾವೇ ನೋಡ್ತೀವಿಲ್ಲ ಕಣ್ಣಾರೆ. ಬಿಡಿ, ಅದನ್ನ ಇಲ್ಲಪ್ಪ. ಈ ಓಟ್ ಚೋರಿ ಬಗ್ಗೆ ಮಾತಾಡ್ರಿ, ಅವ್ನು ಹೇಳ್ಕೊಂತ ನೀನು ಬೆಳಗಿನಿಂದ ಸ್ಟೋರಿ ಕೇಳಿ ನಾನು ಎಲ್ಲಿ ಹೇಳಕ್ ಹೋಗಿ. ಹಾಂ, ಆಂಜನೇಯ ಏನು ಇವಾಗ ಅವ್ರು ಮಂತ್ರಿ ಎಲ್ಲ ಅನ್ನೋದು ಬಿಟ್ರೆ ಒಬ್ರು ಸೀನಿಯರ್ ಲೀಡರ್ ಅಲ್ವಾ ಅವ್ರು ಕಾಂಗ್ರೆಸ್ ಅಲ್ಲಿ, ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವ್ರೆ. ಸಿದ್ದರಾಮಯ್ಯನವ್ರು ಆಪ್ತರು ಬೇರೆ. ಏನ್ ಹೇಳ್ತೀರಾ ಈ ರೀತಿ ಮಾತಾಡ್ಕೊಂಡು ಹೋದ್ರೆ? ಅವ್ರೇನೋ ಮಾತಾಡಿದ್ರು, ವೈಯಕ್ತಿಕ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಡ್ಬಹುದು. ಯಾರದ್ದೊಂದು ವಿರೋಧನೂ ಇಲ್ಲ. ಸರಿಯಲ್ಲ ಹಂಗೆ ಹೇಳೋದು, ಒಬ್ಬರನ್ನ ನೋಯಿಸೋದು ಅನ್ನೋ ಒಂದು ವಿರೋಧನೂ ಇಲ್ಲ. ನಮಾಜನ್ನ ಸಮರ್ಥನೆ ಮಾಡ್ಕೊಳ್ಳೋ ಧ್ವನಿಗೆ ಸಿಕ್ಕಾಪಟ್ಟೆ ಕೇಳ್ತಿದೆ ಆ ಕಡೆಯಿಂದ ಈ ಕಡೆಯಿಂದ. ಆದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿರುವಂತಹ ಆಂಜನೇಯ ಅವ್ರ ವಿಚಾರದಲ್ಲಿ ಯಾರದ್ದೂ ಉಸಿರು ಬರ್ತಿಲ್ಲ. ಇನ್ನು ಏರ್ಪೋರ್ಟ್ ಅಲ್ಲಿ ಏನಾಗಿದೆ, ಎಚ್ಚೆತ್ತುಕೊಂಡಿದ್ದಾರೆ. ವಿಡಿಯೋ ವೈರಲ್ ಆಗ್ತಿದ್ದಂಗೆ ಇನ್ನು ಆಕ್ಷನ್ ಬಗ್ಗೆ, ಈ ಸಿಬ್ಬಂದಿ ಅಮಾನತು ಮತ್ತೊಂದ್ರ ಬಗ್ಗೆ ಏನು ಕ್ರಮ ಕಾಣಿಸ್ತಿಲ್ಲ ಸದ್ಯಕ್ಕೆ. ಬಟ್ ಅಲ್ಲಿ ಎಕ್ಸ್ಟ್ರಾ ಸಿಬ್ಬಂದಿ ನಿಯೋಜನೆ ಮಾಡ್ತಾ ಇದೆ ಆಡಳಿತ ವ್ಯವಸ್ಥೆ. ಎಚ್ಚೆತ್ತುಕೊಂಡು ಆ ಭಾಗದಲ್ಲಿ ಮಾನಿಟರ್ ಮಾಡೋಕೆ ಅಂತಾನೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಲ್ಲಿ ಮುಂದೆ ಅಂತದ್ ರಿಪೀಟ್ ಆಗಬಾರ್ದು ಅಂತ. ಸೊ ಆಗ್ಬಿಟ್ಟಿದೆ. ಆಗಿರೋದ್ರ ಬಗ್ಗೆ ಏನ್ ಮಾಡ್ತಾರೆ ನೋಡ್ಬೇಕು. ಮುಂದಾಗದಂತೆ ತಡೆಯೋದಕ್ಕೆ ಏರ್ಪೋರ್ಟ್ ಒಂದಿಷ್ಟು ವ್ಯವಸ್ಥೆ ಮಾಡ್ಕೊಳ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಸೊ ಈಗ ಅನುಮಾನ ಆಗ್ತಿರೋದು, ನಾವು ಯಾವ ದೇಶದಲ್ಲಿದ್ದೀವಿ, ನಾವು ಯಾವ ರಾಜ್ಯದಲ್ಲಿದ್ದೀವಿ, ಏನಾಗ್ತಿದೆ ಅಂತ. ಮೊನ್ನೆ RSS ಮೋಹನ್ ಭಾಗವತ್ ಅವ್ರು ಏನ್ ಹೇಳೋದ್ರು, ಇಲ್ಲಿ ನಾನ್ ಹಿಂದೂ ಅನ್ನೋದು ಯಾರು ಇಲ್ಲ, ಎಲ್ಲಾರು ಹಿಂದೂಗಳೇ. ಒಬ್ರು ಹೇಳ್ಕೊಳ್ಳೋ ಹಿಂದೂ, ಒಬ್ರು ಹೇಳ್ಕೊಳ್ಳದೆ ಇರೋ ಹಿಂದೂ, ಮತ್ತೊಬ್ರು ಕನ್ವರ್ಟೆಡ್ ಹಿಂದೂ, ಎಲ್ಲರೂ ಹಿಂದೂಗಳೇ ಒಟ್ನಲ್ಲಿ. ಯಾವಾಗ ಈ ದೇಶವಾಸಿ ಬಯಸ್ತಾನೋ ಅವತ್ತಿದು ಹಿಂದೂ ರಾಷ್ಟ್ರ ಆಗತ್ತೆ ಅಂತ ಗುಡುಗಿದ್ರು. ಆದ್ರೆ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಹಿಂದೂಗಳನ್ನ ಈ ರೀತಿ
ಕುಡ್ಕಂಡ್ ಬಿದ್ದಿರ್ತಾರೆ ಹಬ್ಬ ಬಂದ್ರೆ ಅಂತ. ಈ ರೀತಿ ಒಂದು ದೊಡ್ಡ ಆಚರಣೆಯನ್ನ, ಹಿಂದೂಗಳ ಅತಿ ಶ್ರೇಷ್ಠ ಹಬ್ಬವನ್ನ ಹೀಯಾಳಿಸಿದವ್ರ ವಿಚಾರದಲ್ಲಿ ಏನೂ ಆಗಲ್ಲ. ಸೊ ಬಹಳ ಬೇಸರಕ್ಕೆ ಕಾರಣ ಆಗಿದೆ. ಅಲ್ಲಿ ನೋಡಿದ್ರೆ ನಮಾಜ್ ಆ ರೀತಿ ಸೆಕ್ಯೂರಿಟಿ ಇರೋ ಜಾಗದಲ್ಲಿ ನಡೆಯತ್ತೆ ಸಾಮೂಹಿಕವಾಗಿ. RSS ಪಥ ಸಂಚಲನ ಟೀಕಿಸೋರು ಅದ್ರ ಬಗ್ಗೆ ಮಾತಾಡಲ್ಲ. ಇಲ್ಲಿ ನೋಡಿದ್ರೆ ಹಿಂದೂಗಳ ಬಗ್ಗೆ ಈ ರೀತಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಬಿಜೆಪಿಗರು ಏನ್ ಮಾಡ್ತಾರೆ ನೋಡ್ಬೇಕು. ಈಗ ಜೋರ್ ಪ್ರೊಟೆಸ್ಟ್ ಮಾಡಿದ್ರಪ್ಪ ರಾಜಾತಿಥ್ಯ ಕೇಸಲ್ಲಿ, ಸಸ್ಪೆಂಡ್ ಮಾಡಿದ್ರು ಒಂದಿಬ್ರನ್ನ. ಅದು ಪ್ರಮುಖ ತಲೆಗಳು ಯಾರು ಜವಾಬ್ದಾರರಿದ್ದಾರೆ ಅವ್ರಿಗೇನಾಯ್ತು? ಯಾರೋ ಒಂದಿಬ್ರು ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ್ರು, CCTV ಹಾಕಿದ್ವಿ, ಜಾಮರು ಅಲ್ಲಿ ಸಿಗ್ನಲ್ ಬರ್ದಿದ್ದಂಗ್ ಮಾಡ್ತೀವಿ. ಏನ್ ಫಸ್ಟ್ ಟೈಮ್ ಆಯ್ತು? ಮೊದ್ಲಿಂದಾನು ಇದೆ, ಆದ್ರೂ ಎಲ್ಲ ನಡೀತಾ ಇದೆ. ಸೊ ಬಿಜೆಪಿಗರು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸೋ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾರ? ಇನ್ನಷ್ಟು ಸೀರಿಯಸ್ ಆಗಿ ಇಲ್ಲಿ ಉಗ್ರನ ಕೈಗೆ ಮೊಬೈಲ್ ಹೋಗಿರೋದು ಅಲ್ವಾ, ಇದೆಲ್ಲ ತುಂಬಾ ಸೀರಿಯಸ್ ಆಗಿ ಎತ್ಕೊಳ್ಬೇಕಾಗಿರೋ ವಿಚಾರ. ನೋಡೋಣ ಆಂಜನೇಯ ಅವರ ವಿಷಯದಲ್ಲಿ, ಮತ್ತೊಬ್ಬರ ವಿಷಯದಲ್ಲಿ ಎಲ್ಲೆಲ್ಲಿ ತಗೊಂಡ್ ಹೋಗುತ್ತೆ ಬಿಜೆಪಿ ಅಂತ. ಇದು ಒಂದೊಂದು ಸ್ಟೇಟ್ಮೆಂಟ್ ತರ ಕಾಣಿಸ್ತಿದೆ ಈಗ. ಆದ್ರೆ ಇದು ಯಾರೋ ಒಬ್ರಿಗೂ ಕುಮ್ಮಕ್ಕು ಕೊಡಬಹುದು. ನಾಳೆ ದುಷ್ಕೃತ್ಯ ಮಾಡೋರಿಗೆ ಕುಮ್ಮಕ್ಕಾಗಬಹುದು. ಹಿಂದೂಗಳನ್ನ ಈ ರೀತಿ ದಾರಿಲಿ ಹಾದಿ ಬೀದಿಲಿ ಹೀಯಾಳಿಸ್ಕೊಂಡು ಹೋದವ್ರನ್ನ ಹಂಗೆ ಬಿಟ್ಟು ಬಿಟ್ರೆ, ಅದಕ್ಕೊಂದು ರಿಯಾಕ್ಷನ್ನು ಬರದೆ ಬಿಟ್ಟು ಬಿಟ್ರೆ, ಇದು ಬೇರೆ ರೀತಿಯಲ್ಲಿ ಕುಮ್ಮಕ್ಕು ಕೊಡುವ ಕೆಲಸ ಆಗಬಹುದು ಅನ್ನೋ ಆಕ್ರೋಶ ಸಿಡುತ್ತಿರೋದು ಈಗ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.